ದೇಶಾದ್ಯಂತ ನೀಟ್ ಪರೀಕ್ಷೆ ಮತ್ತೆ ವಿವಾದದ ಬಿರುಗಾಳಿಯನ್ನೇ ಎಬ್ಬಿಸಿದ್ದು. 2024ರಲ್ಲಿ ಗ್ರೇಸ್ ಮಾರ್ಕ್ಸ್ ಪಡೆದಿದ್ದಂತಹ 1563 ಅಭ್ಯರ್ಥಿಗಳಿಗೆ ಮರುಪರೀಕ್ಷೆ ನಡೆಸೋದಕ್ಕೆ ನೀಟ್ ಪರೀಕ್ಷೆಯ ಜವಾಬ್ದಾರಿ ಹೊತ್ತಿದ್ದ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಾಗಿ ರಾಷ್ಟ್ರಮಟ್ಟದಲ್ಲಿ ನಡೆಯುವಂತಹ ಪ್ರವೇಶ ಪರೀಕ್ಷೆ ಈ ನೀಟ್ ಪರೀಕ್ಷೆ ಈ ವರ್ಷ ಮೇ 5ಕ್ಕೆ ನೀಟ್ ಪರೀಕ್ಷೆಯನ್ನು ನಡೆಸಲಾಗಿತ್ತು. ದೇಶದ 4750 ಕೇಂದ್ರಗಳಲ್ಲಿ ಈ ನೀಟ್ ಪರೀಕ್ಷೆ ನಡೆದಿತ್ತು. ಸುಮಾರು 24 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು. ಜೂನ್ 14ಕ್ಕೆ ಘೋಷಣೆಯಾಗಬೇಕಾಗಿತ್ತು ಫಲಿತಾಂಶ. ಜೂನ್ 4ಕ್ಕೆ ಘೋಷಣೆಯಾಯಿತು. ಫಲಿತಾಂಶ ಹೊರಬಿದ್ದಾಗ ಹರಿಯಾಣದ ಫರೀದಾಬಾದ್ ಕೇಂದ್ರದ 6 ಅಭ್ಯರ್ಥಿಗಳು ಸೇರಿ 67 ಅಭ್ಯರ್ಥಿಗಳಿಗೆ ಪೂರ್ಣ ಅಂಕ 720 ಅಂಕ ಲಭಿಸಿದ್ದು ಅನೇಕರಿಗೆ ಅಚ್ಚರಿ ಉಂಟು ಮಾಡಿತು. ನೀಟ್ ಪರೀಕ್ಷೆಯಲ್ಲಿ ಕೃಪಾಂಕ ಪಡೆದಿದ್ದಂತಹ 1563 ಅಭ್ಯರ್ಥಿಗಳಿಗೆ ಜೂನ್ 23ಕ್ಕೆ ಮರುಪರೀಕ್ಷೆ ನಡೆಯುತ್ತೆ. ನೀಟ್ ಪರೀಕ್ಷೆಯ ಪಾವಿತ್ರ್ಯತೆಗೆ ಧಕ್ಕೆ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಈ ಪ್ರಕರಣದಲ್ಲಿ ಶೇಕಡಾ 0.001 ಲೋಪ ಆಗಿದ್ರೂ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದೆ. ಪ್ರಶಾಂತ್, ನೀಟ್ ವಿವಾದ ನಿಜಕ್ಕೂ ತಾವು ಹೇಳಿದಾಗ ದೊಡ್ಡ ಹಗರಣವೇ ಅಂತ ಅನಿಸ್ತಾ ಇದೆ ಈಗ ನೋಡ್ತಾ ಹೋದ್ರೆ. ಇದನ್ನು ಹೇಗೆ ನೋಡ್ಬೇಕು? ಸುಪ್ರೀಂ ಕೋರ್ಟ್ ಈಗ ಇದನ್ನ ಚಾಟಿ ಬೀಸ್ತಾ ಇದೆ. ನಮ್ಮ ದೇಶದಲ್ಲಿ ಔನ್ನತ್ಯಕ್ಕೆ ಇರತಕ್ಕಂಥ ಪರೀಕ್ಷೆಗಳು ಹೇಗೆ ಕೆಟ್ಟದಾಗ ನಡೀತಾ ಇವೆ ಅನ್ನೋದಕ್ಕೆ ಈ ಇಡೀ ಒಂದು ಹಗರಣ ದೊಡ್ಡ ಸಾಕ್ಷಿ. ಪಟ್ನಾದಲ್ಲಿ ಪೊಲೀಸರು ರೇಡ್ ಮಾಡಿದ್ರು ಒಂದು ಸೇಫ್ ಹೌಸ್ ಮೇಲೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. 2 ಕೋಟಿಗೂ ಮಿಕ್ಕಿದ ಪೋಸ್ಟ್ ಡೇಟೆಡ್ ಚೆಕ್ಗಳಿದ್ವು ಅವ್ರ ಬಳಿ. ಅವ್ರಿಗೆ ಪರೀಕ್ಷಾ ಪೇಪರ್ ಮೊದಲೇ ಲೀಕ್ ಮಾಡಿಕೊಡ್ಲಾಗಿತ್ತು. ದಿಲ್ಲಿ ಕೇಂದ್ರದಲ್ಲಿ, ಫರೀದಾಬಾದ್ ಕೇಂದ್ರದಲ್ಲಿ, ಗುಜರಾತ್ನ ಗೋಧ್ರಾ ಕೇಂದ್ರದಲ್ಲಿ ಈ ರೀತಿಯ ಅನೇಕ ಪೇಪರ್ ಲೀಕ್ ಆಗಿರ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಬೊಟ್ಟು ಮಾಡ್ತಾ ಇದೆ. 50 ಜನರಿಗೆ 67 ಜನ 720 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ 50 ಜನರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಕಾರಣ ಏನು? ಫಿಸಿಕ್ಸ್ನ ಯಾವುದೋ ಒಂದು ಕ್ವಶನ್ಗೆ 2 ಉತ್ತರಗಳಿದ್ವು. ಈ ಕಾರಣವನ್ನು ನೀಡಿ 50 ಜನರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. 720 ದ ಹೈಯೆಸ್ಟ್ 100 ಔಟ್ ಏನಿದೆ ಅಲ್ಲ, ನಿಮಗೆ 67 ಜನ ಇದ್ದಾರೆ ಅದರಲ್ಲಿ 720 ಪಡೆದವರು. 1000 ಎಷ್ಟೋ ಹೆಚ್ಚು ಜನರಿಗೆ 1253 ಜನರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಆ ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಟ್ಟರು? ಲೇಟ್ ಪರೀಕ್ಷೆ ಬರೆಯೋ ಅವಧಿ ಅವ್ರಿಗೆ ಕಡಿಮೆ ಸಿಕ್ತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕೆ ಹಾಗಾಯಿತು ಅಂದರೆ ನೀಟ್ ಪರೀಕ್ಷೆ ನೋಡಿ, ಫ್ಯೂಚರ್ ಭಾರತದ ಭವಿಷ್ಯದ ವೈದ್ಯರನ್ನು ಅಂದರೆ ಜನರ ಆರೋಗ್ಯವನ್ನು ಕಾಪಾಡತಕ್ಕಂಥ ವೈದ್ಯರನ್ನು ತಯಾರು ಮಾಡತಕ್ಕಂಥ ಜೀವ ಉಳಿಸುವ ಪರೀಕ್ಷೆ ಇದು. ಆ ಪರೀಕ್ಷೆಯಲ್ಲೇ ಪೇಪರ್ ಲೀಕ್ ಆಗಿದೆ. ಆ ಪರೀಕ್ಷೆಯಲ್ಲೇ ಈ ಟ್ಯುಟೋರಿಯಲ್ಸ್ಗಳ ಹಾವಳಿ ಇದೆ ಅಲ್ಲ, ಅವರು ದೊಡ್ಡ ಹಾವಳಿ ಇರತಕ್ಕಂಥದ್ದೇ ಈ ಪೇಪರ್ ಲೀಕ್ನಲ್ಲಿ. ಉತ್ತರ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಪೇಪರ್ ಲೀಕ್ ಆಗ್ತಾಯಿದೆ. ಯಾಕೆ ಆಗ್ತಾ ಇದೆ? ನನ್ಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್. ಈಗ ಕೇಂದ್ರ ಸರ್ಕಾರ ಚುನಾವಣೆ ಇತ್ತು. ಕೇಂದ್ರ ಸರ್ಕಾರ ನೇರವಾಗಿ ಅಂದರೆ ಈಗ ಧರ್ಮೇಂದ್ರ ಪ್ರಧಾನ್ HRD ಇದ್ರು, ಆದರೆ ಇಲಾಖೆಯಲ್ಲಿ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಇದರ ತಳದವರೆಗೆ ಹೋಗಿ 0.001 ಭಾನ್ಗಡಿ ಇದ್ರೂ ಕೂಡ ಅದರ ಬಗ್ಗೆ ತನಿಖೆ ಮಾಡಿ ಅಂತ. ಅದ್ರ ಗಂಭೀರತೆ 24 ಲಕ್ಷ ಜನ ಈ ಬಾರಿ ನೀಟ್ ಕೂತಿದ್ರು. 1,10,000 ಸೀಟ್ಗಳಿವೆ. ನಿಮಗೆ ಮೆರಿಟ್ ಸೀಟ್ಗಳು ಬಂದರೆ ಖರ್ಚು ಎಷ್ಟು ಕಡಿಮೆ ಆಗುತ್ತೆ? 5 ರಿಂದ 10 ಲಕ್ಷಲ್ಲಿ ನಿಮ್ಮ MBBS ಮುಗಿದು ಹೋಗುತ್ತೆ. ಇಲ್ಲಾಂದ್ರೆ ಅದರ 10 ಪಟ್ಟು ಖರ್ಚು ಮಾಡ್ಬೇಕು ನೀವು MBBSಗೆ. ನೋಡೋಣ ಪ್ರಶಾಂತ್, ಈಗ ಸುಪ್ರೀಂ ಚಾಟಿ ಬೀಸಿದೆ. ನೀಟ್ ಮಾಡ್ತಾರಾ ಈ ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು? ಈ ರೀತಿಯ ಪರೀಕ್ಷೆಗಳ ಬಗ್ಗೆ ಸರ್ಕಾರಗಳು ತುಂಬಾ ಗಂಭೀರತೆಯಿಂದ ತೆಗೆದುಕೊಳ್ಳುವ ಅಗತ್ಯ ಇದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಪರೀಕ್ಷಾ ಧಾಂದಲಿಗಳು ಪ್ರತಿ ರಾಜ್ಯ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಪರೀಕ್ಷಾ ಧಾಂದಲಿಗಳು ನಡೀತಾರೆ. They have to curb it. ನಿಜ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.